ಮಾಡ್ಕೋತೀನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಜಂತುಗಳನ್ನ ಉಳಿಸು. ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. எங்கே மணக்குது சந்தனம், எங்கே மணக்குது ஐயப்ப சாமி கோவிலிலே சந்தனம் மணக்குது, எங்கே மணக்குது சந்தனம், எங்கே மணக்குது ஐயப்ப சாமி கோவிலிலே சந்தனம் மணக்குது. என்ன மணக்குது மலையில், என்ன மணக்குது இன்பமான ஊதுபத்தி அங்கே மணக்குது, எங்கே மணக்குது சந்தனம், எங்கே மணக்குது ஐயப்ப சாமி கோவிலிலே சந்தனம் மணக்குது. எங்கே மணக்குது, மணக்குது வீரமணிகள் சன்னதியில் நெய் மணக்குது, திருநீர் மணக்குது, பன்னீர் மணக்குது ஆண்டவனின் சன்னதியில். ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ಶಬರಿಮಲೆ ಬಂದಿದ್ವಿ ಈಗ. ಈ ಸತಿ ದೊಡ್ಡ ಪಾದ. ಇನ್ನೊಂದ್ ಏನಂತಂದ್ರೆ ಈ ಕುಂಬ್ಳಿ ಬಂದಿದ್ವಿ ಆಲ್ರೆಡಿ. ಏನಕ್ಕೆ ಎಲ್ಲಾ ಪ್ರೋಸೆಸ್ ಯಾಕೆ ತೋರಿಸ್ಲಿಲ್ಲ ಅಂತಂದ್ರೆ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೆ. ಈ ಸರಿ ದೊಡ್ಡ ಪಾದ ಆಗಿರೋದ್ರಿಂದ ಎರಿಮೆಲೆ ರೂಟಿಂದ ಮಾತ್ರನೇ ಬ್ಲಾಕ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರೆ ಬೇರೆನೆ ಸೀನ್ಸ್ ಇದೆ, ನೋಡಿ ತೋರಿಸ್ತೀನಿ. ಟೈಮ್ ಒಂದು 7-7:30 ಆಗಿತ್ತು. ನೋಡಿ ಕುಂಬ್ಳಿ ಹತ್ರ ಬಂದಿದೀವಿ ಅಷ್ಟೇ. ಸಿಕ್ಕಾಪಟ್ಟೆ ಜಾಮ್ ಆಗಿದೆ. ನಾವೇನು ಜನನೇ ಇಲ್ಲ ಅಂತ ಅನ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಏನು ಗಾಡಿ ಜಾಸ್ತಿ ಆಗಿ ಜಾಮ್ ಆಗಿದ್ಯಾ ಇಲ್ಲ ಏನಾದ್ರು ತೊಂದರೆ ಆಗಿ ಜಾಮ್ ಆಗಿದ್ಯಾ ಗೊತ್ತಾಗ್ತಾ ಇಲ್ಲ. ನೋಡಿ ಇಂಥವ್ರೆಲ್ಲ ಇರ್ತಾರೆ, ಇವ್ರಿಗೆಲ್ಲ ಏನು ಹೇಳಕ್ ಆಗಲ್ಲ. ರಾಂಗ್ ಸೈಡ್ ಅಲ್ಲೇ ಬಂದ್ ಗಾಡಿ ನಿಲ್ಸ್ಕೊಂಡವ್ರೆ. ಚಳಿ ಮಾತ್ರ ಕೇಳಂಗೆ ಇಲ್ಲ. ಯಾವ್ದೋ ಊಟಿ ಎಫೆಕ್ಟ್ ಇದು. ಸಿಕ್ಕಾಪಟ್ಟೆ ಚಳಿ ಹೊಡಿತಾ ಇದೆ. ನೋಡಿ ಫಾಗ್ ಹಿಂಗಿದೆ. ಪಕ್ಕದಲ್ಲಿರೋ ಬೆಟ್ಟನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಆ ಕಡೆಯಿಂದ ಬರೋರಿಗೆ ಜಾಗ ಬಿಟ್ರೆ ತಾನೆ ಜಾಮ್ ಕ್ಲಿಯರ್ ಆಗೋದಕ್ಕೆ. ಈ ಕಡೆನೂ ನಿಂತ್ಕೊಂಡ್ರು, ಆ ಕಡೆನೂ ನಿಂತ್ಕೊಂಡ್ರೆ. ಇವರೆಲ್ಲ ಆಕ್ಚುಲಿ ಲೇಬರ್ಸ್. ನೋಡಿ ಜಾಮ್ ಆಗಿ ನಿಂತೈತಿ. ಇದ್ದೇ ಆಗೋದು ತೊಂದ್ರೆ. ಹೋಗೋರ್ಗೆ ದಾರಿ ಬಿಟ್ರೆ ಇಲ್ಲಿ ಕ್ಲಿಯರ್ ಆಗ್ತಿತ್ತು. ಇಲ್ಲಿ ನೋಡಿದ್ರೆ ಹಿಂಗ್ ಹಾಕೊಂಡ್ ನಿಂತೀವಿ. ನೋಡಿ ಇವ್ರುಗಳಿಂದಾನೇ ಇಷ್ಟಲ್ಲ. ಮಾಲೆ ಹಾಕೊಂಡಿದೀನಿ ಅಂತ ಬೈಬಾರ್ದು ಅಂತ ಸುಮ್ನಿದೀನಿ. ನೋಡ್ರಿ ಇಲ್ಲಿ ಬಂದ್ ಎಂತ ಕೆಲ್ಸಗಳು ಮಾಡ್ತಾರೆ ಇವೆಲ್ಲ. ಯಾವ ಸೆನ್ಸ್ ಇಲ್ದಿರೋರು ಇರಲ್ಲ. ಇಂಡಿಯಾದಲ್ಲಿ ಕಾಮನ್ ಸೆನ್ಸ್ಗೆ ಅಂತ ಕೊರತೆ ಆಯ್ತು. ಅಸಹ್ಯಗಳು ತಗೊಂಡ್ಬಂದು ಒಂದೊಂದು ಮುತ್ತುಗಳು ಹೆಂಗಿದಾವೆ ನೋಡು. ಮನುಷ್ಯ ನಿಂತಿರೋ ಕಡೆ ಎಲ್ಲ ಕಚಡಾನೆ ನೋಡ್ರಿ. ಈಗೇನ್ ಜಾಗ ಇಲ್ವ ಇಲ್ಲಿ ನೋಡಿ. ಜಾಗ ಇಷ್ಟ ಅಗಲ ಐತೆ, ಅಲ್ಲೋಗಿ ನಿಲ್ಸ್ಕೊಂಡಿರಿ. ಎಲ್ಲ ಟೀ ಎಸ್ಟೇಟ್ ಲೇಬರರ್ಸು ಕರ್ಕೊಂಡೋಗಿ ಟೈಮ್ ಬಿಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲರ ಕೆಲಸಗಳೇ ಮಾಡ್ತಾರೆ ಇವರೆಲ್ಲ. ಸುಮ್ನೆ ಬೈಬಾರ್ದು ಅಂತಂದ್ರೆ ನೋಡಿ. ಆ ಕಡೆಯಿಂದ ಬರೋರಿಗೆ ಅಷ್ಟು ಇಳಿಸ್ಬೇಕು. 100% ಚಿಕ್ಕ ಗಾಡಿ ಆದ್ರೆ ನೋಡಿ ಬಂಪರ್ ಟಚ್ ಆಯ್ತದ. ಏನ್ ತಲೆಯಲ್ಲಿ ಏನಿರುತ್ತೋ ಇವ್ರುಗಳಿಗೆಲ್ಲ ಗಾಡಿ ಓಡಿಸ್ಬೇಕಾದ್ರೆ. ನೋಡಿ ಟೈಮ್ ಆಲ್ಮೋಸ್ಟ್ ಇವಾಗ ಆಗಿದೆ ಒಂದು 12 o'clock ಅಂತ. ಸಿಕ್ಕಾಪಡೆ ಬಿಸಿಲು ಹೊಡಿತಾ ಇದೆ ನೋಡಿ. ಹೆಂಗ್ ಹೊಡಿತಿದೆ ಬಿಸಿಲು, ಸಿಕ್ಕಾಪಡೆ ಬಿಸಿಲು. ಅಂದ್ರೆ ಇನ್ನೊಂದೇನಂತಂದ್ರೆ ನಾವ್ ಹೇಳ್ಕೊಳ್ಳೋ ಅಂದ್ರೆ ನಾವು ಯೂಶಲಿ ನೋಡೋ ಕ್ರೌಡ್ ಇಲ್ಲ ಈ ಸತಿ. ಇದು ದೇವಸ್ಥಾನ ಕ್ಲೋಸ್ ಆಗಿರೋದಕ್ಕೆ ಏನೋ ಗೊತ್ತಿಲ್ಲ. ನಾಳೆ ದೇವಸ್ಥಾನ ಓಪನ್ ಆಕ್ಚುಲಿ. ಹಂಗಾಗಿ ನಾವೆಲ್ಲ ಬಣ್ಣ ಎಲ್ಲ ಹಾಕೊಂಡಿದೀವಿ. ಈಗ ಇನ್ನೇನ್ ಪೇಟೆ ತುಳಿದು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಮ್ ಜರ್ನಿನ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಎಲ್ಲ ಹೇಳಿದೀನಿ ನಿಮ್ಗೆ. ಸೊ ಈ ಸತಿ ಜಸ್ಟ್ ವಿಸಿಟ್ ಅಷ್ಟೇ. ನೋಡಿ ಸ್ನಾನ ಎಲ್ಲ ಆಯ್ತು. ನಮ್ ಬ್ರೈನ್ ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ತಿಂಡಿ ಮಾಡೋಣ ಅಂತ ಬಂದ್ವಿ. ನೋಡಿ ಪರೋಟ, ಒಳ್ಳೆ ಪರೋಟ ತಿಂತಾ ಇದೀವಿ ಎಲ್ಲ. ಪರೋಟಾಗೆ ಇದು ದಾಲ್ ಚೆನ್ನಾಗಿದೆ ಒಂದ್ ರೇಂಜಿಗೆ.
ನೋಡೋದಕ್ಕಷ್ಟೇ, ಇನ್ನ ಟೇಸ್ಟ್ ಮಾಡಿಲ್ಲ, ನೋಡ್ಬೇಕು. ಬಣ್ಣ ಅಂತೂ ಯಾವ್ದೋ ಡಬ್ಬಾ ಬಣ್ಣ ಹಾಕ್ಬಿಟ್ಟಿದ್ದಾರೆ, ಹೋಗ್ತಾನೆ ಇಲ್ಲ. ಇಲ್ಲಿ ಯಾವ್ದೋ ಲೋಕಲ್ ಕೆಮಿಕಲ್ ಹಾಕ್ಬಿಟ್ಟವ್ರೆ, ಯಾರಿಗೂ ಹೋಗಿಲ್ಲ ಬಣ್ಣ ಮಾತ್ರ. ಬನ್ನಿ ಈಗ ತಿಂಡಿ ಮಾಡ್ಕೊಂಡು ಹೊಟ್ಬೋಣ. ಏನಿಲ್ಲ, ಒಂದ್ ಅಪ್ಡೇಟ್ ಬಂದಿದೆ ಈಗ. ಏನಂತಂದ್ರೆ ಈಗ ದೊಡ್ಡಪಾದ ನಡೆಯೋದಕ್ಕೆ ಬಿಡ್ತಾ ಇಲ್ಲ, ನಾಳೆಯಿಂದ ಬಿಡ್ತಾರಂತೆ ಬೆಳಗ್ಗೆ 4 ಗಂಟೆಯಿಂದ. ಗಾಡಿನಲ್ಲಿ ಹೋಗಿ, ಗಾಡಿನೂ ಕೂಡ ಆ ಕಡೆ ಸೈಡ್ ಬಿಡ್ತಾ ಇಲ್ಲ ಈಗ. ಹಂಗಾಗಿ ನಾಳೆ ಬೆಳಗ್ಗೆವರೆಗೂ 4 ಗಂಟೆವರೆಗೂ ಇಲ್ಲೇ ಹಾಲ್ಟು. ಧರ್ಮಶಾಸ್ತ್ರ ಟೆಂಪಲ್ ಅಲ್ಲೇ ಇದೆ, ಅದು ಎದುರುಗಡೆನೆ ಕ್ಯಾಂಪ್ ಮಾಡಿದ್ವಿ ಈಗ. 2 ಗಂಟೆವರೆಗೂ ಬಿಡ್ತಾ ಇದ್ರಂತೆ, ಈಗ ಕ್ಲೋಸ್ ಮಾಡಿದ್ದಾರೆ. 2:40 ಹೋದ್ವಿ ನಾವು ಅಷ್ಟೇ, ಕ್ಲೋಸ್. ಬ್ಯಾಡ್ ಲಕ್ ಅಂದ್ರೆ ನಮ್ದೇ ಅಲ್ವಾ. ನಮ್ ಪಾಡಿ ಯಾಕ್ರಿ ಹೇಳ್ತೀರಾ? ಅಯ್ಯೋ ದೇವ್ರೆ, ಚೇಂಜ್ ಆಫ್ ಪ್ಲಾನ್ಸ್. ಮತ್ತೆ ಈಗ ದೊಡ್ಡಪಾದನೆ ಕ್ಯಾನ್ಸಲ್ ಮಾಡ್ಬಿಟ್ಟು ಚಿಕ್ಕಪಾದ ಹೋಗ್ತಾ ಇದೀವಿ. ಆದ್ರೂ ಚಿಕ್ಕಪಾದ ನಾಳೆ ಸಾಯಂಕಾಲ 5 ಗಂಟೆಗೆ ಓಪನ್. ಹಂಗಾಗಿ ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಬೇಕಲ್ಲ. ಸೊ ಇವಾಗ ಇಲ್ಲೇ ಲಾಸ್ಟ್ ಟೈಮ್ ನಮ್ಮ ಬ್ಲಾಗ್ ಅಲ್ಲಿ ನೋಡಿದ್ರಲ್ಲ, ಪಂಚತೀರ್ಥ ಪರಾಶಕ್ತಿ ಟೆಂಪಲ್, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಇನ್ನ ಒಂದು ಹೊಸ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನಾನಂತೂ ಇನ್ನು ಹೋಗಕ್ಕೂ ಮುಂಚೆ ಅಪ್ಡೇಟೇ ಕೊಡಲ್ಲ ನಾನು. ಈ ಟ್ರಿಪ್ ಪೂರ್ತಿ ಹೋಗಕ್ಕೂ ಮುಂಚೆ ಅಪ್ಡೇಟೇ ಕೊಡಲ್ಲ, ಎಲ್ಲ ಎಕ್ಕುಟ್ಟೈತೆ. ಹಂಗಾಗಿ ಅಲ್ಲಿ ಹೋದ್ಮೇಲೆ ಮಾತ್ರನೇ ಅಪ್ಡೇಟ್ ಕೊಡ್ತೀನಿ. ಸೊ ಈಗ ಪಂಚತೀರ್ಥ ಪರಾಶಕ್ತಿ ಟೆಂಪಲ್ ನಾಳೆ ದರ್ಶನ, ಚಿಕ್ಕಪಾದ. ಓಕೆ ಬನ್ನಿ ಈಗ ಸೀದಾ ಹೋಗೋಣ. ನೋಡಿ, ಲಾಸ್ಟ್ ಟೈಮ್ ಜುಲೈಯಲ್ಲಿ ಬಂದಾಗ ಹೇಗಿತ್ತು ಈ ಪ್ಲೇಸ್, ಫುಲ್ಲು ಗ್ರೀನರಿ. ಮತ್ತೆ ಇಲ್ಲಿ ನಾನು ಈ ತರ ಕುತ್ಕೊಳಕ್ಕೆ ಆಗ್ತಾ ಇರ್ಲಿಲ್ವನಪ್ಪ, ಅಷ್ಟೊಂದು ನೀರ್ ಬರ್ತಿತ್ತು. ಈಗ ನೋಡಿ ಅಲ್ಲಿ ಸುಮ್ಮನೆ ಹಂಗೆ ತೋರ್ಸಿ, ಅಲ್ಲೊಂದು ಖಾಲಿ. ಆ ಕಡೆ ಅಂತೂ ನೋಡಕ್ಕೆ ಹೋಗ್ಬಿಡಿ, ದೇವಸ್ಥಾನದು ದೇವ್ರ ತನಕ ಕಾಲ್ ತನಕ ಹರಿಯೋದು ನೀರು. ಅಲ್ಲಿ ನೋಡಿದ್ರಿ ಖಾಲಿ ಫುಲ್ಲು. ನನ್ಗೆ ಮೀನ್ಗಳಿಂದ ಎಲ್ಲ ಕೊಡ್ರಿ ಇಲ್ಲಿ. ನೋಡು, ನೋಡಿ ಇವಾಗ ಬಂದ್ವಿ. ಈಗ ಆಲ್ಮೋಸ್ಟ್ ಅಚ್ಚನ್ಕೋವಿಲ್ ರಿವರ್, ಬ್ಯಾಂಕ್ಸ್ ಆಫ್ ಅಚ್ಚನ್ಕೋವಿಲ್ ರಿವರ್ ಅಲ್ಲಿ ಕಲ್ಲೇರಿ ಅಪ್ಪುಪ್ಪನ್ ಟೆಂಪಲ್ ಅಂತ. ಕರೆಕ್ಟ್ ಕೇಳಿಸುತ್ತಾ ಇಲ್ವಾ ಗೊತ್ತಿಲ್ಲ, ಫುಲ್ಲು ಸ್ಪೀಕರ್ ಹಾಕ್ಬಿಟ್ಟಿದ್ದಾರೆ. ಕಲ್ಲೇರಿ ಅಪ್ಪುಪ್ಪನ್ ಟೆಂಪಲ್ ಅಂತ. ನೋಡಿ ಇಲ್ಲಿ ತೊಟ್ಲೆಲ್ಲ ಕಟ್ಟಿದ್ದಾರೆ. ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ನಾನು. ಆಕ್ಚುಲಿ ಜುಲೈಯಲ್ಲಿ ಬಂದಾಗ ಬರೋಣ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಏನು ಯಾವ್ದು ದೇವಸ್ಥಾನ ಇರಲ್ವಲ್ಲ, ಹಂಗಾಗಿ ಇಲ್ಲಿಗೆ ಕರ್ಕೊಂಡ್ ಬಂದೆ. ಚೆನ್ನಾಗಿದೆ, ತೋರಿಸ್ತೀನಿ ಇದು ನಿಮ್ಗೆ. ಇನ್ನೂ ಹಚ್ಚಿಲ್ಲ, ದೀಪಗಳನ್ನೆಲ್ಲ ಹಚ್ಚಿಲ್ಲ ಇನ್ನ. ಚೆನ್ನಾಗಿದೆ ವೈಬ್ಸ್. ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ, ಇದು ಪೀಸ್ ಆಗಿದೆ. ಅದೆರಡು ಆ ಕಡೆ ಈ ಕಡೆ ಇಟ್ಟಿರೋದು ಆನೆ ದಂತಗಳು. ಬ್ಯೂಟಿಫುಲ್ ಆಗಿದೆ ನೋಡ್ರಿ. ನೋಡಿ ಆಕ್ಚುಲಿ ಇಲ್ಲಿ ಪೂಜೆ ಮಾಡ್ಬಿಟ್ಟು ಬಾಳೆ ಇದರಲ್ಲಿ ಕರ್ಪೂರ ಇಟ್ಬಿಟ್ಟು ಬೇಡ್ಕೊಂಡ್ ಬಿಡಕ್ ಹೇಳಿದ್ರು. ಈಗ ನಾವೆಲ್ಲರೂ ಬಿಟ್ವಿ. ನೋಡಿ ಹಿಂಗ್ ತೇಲ್ಕೊಂಡು ಹೋಗ್ತಾ ಇದೆ, ಇಷ್ಟು ಜನ ಬಿಟ್ಟಿದ್ದಾರೆ. ಅಚ್ಚಂಕೋವಿಲ್ ನದಿ ಇದೆ ಆಕ್ಚುಲಿ, ಫುಲ್ಲು ಹೋಗ್ತಾ ಇದೆ. ಚೆನ್ನಾಗಿತ್ತು. ದೊಡ್ಡಪಾದ ಮಿಸ್ ಆಗಿದ್ದಕ್ಕೂ ಇಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಆದ್ರೂ ಖುಷಿ ಆಯ್ತು. ನೋಡಿ ಇಲ್ಲಿ ಗಂಜಿ, ಉಪ್ಪಿನಕಾಯಿ. ನೋಡಿ ಒಳಗೆ ಗೋಶಾಲೆ ಮಾಡಿದ್ದಾರೆ. ನೋಡಿ ನೋಡಿ ಹೆಂಗಿದೆ, ಒಳ್ಳೆ ವೆಯ್ಟ್, ಪರ್ಸನಾಲಿಟಿ ಸರಿಯಾಗಿದೆ ಮಾತ್ರ. ನೋಡಿ
ಈ ಟೈಮ್ ಆಗಿದೆ ಇವಾಗ ಒಂದು ಎಷ್ಟು ಟೈಮು 7:30. 7:30 ಟೈಮು. ಇವಾಗ ಎದ್ವಿ, ಫುಲ್ಲು ಫಾಗಿತ್ತು. ಏನಾದರೂ ಈಚೆ ಮಲ್ಕೊಂಡಿದ್ದಿದ್ರೆ ನಾವಂತೂ ಶೆಟ್ಕೊಂಡೇ ಬಿಡ್ತಿದ್ವೇನೋಪ್ಪ ಚಳಿಗೆ. ಅಷ್ಟು ಚಳಿ, ಅಷ್ಟು ಫಾಗು, ತಲೆಗೆಟ್ಟೋಗ್ಬಿಡ್ತು. ಈಗ ಒಂದು ರೇಂಜಿಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಕಾಫಿ ಹಾಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಏನಪ್ಪ ಅಂತಂದರೆ ಮೈಕು ಮರ್ತು ಬಂದುಬಿಟ್ಟಿದ್ದೀನಿ. ಲಾಟ್ರಿ ಬೈಕ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ ನಾನು ಬ್ಯಾಗಲ್ಲೇ. ಅಯ್ಯೋ, ರಾತ್ರಿ ಈಚೆಲ್ಲ ಮಲಗಿದ್ದು, ಹಂಗಾಗಿ ಹಿಂಗೆ ಎದ್ದು ಬಂದು ಮೈಕ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಈಗ ಬನ್ನಿ ಇವಾಗ ಒಂದು ಒಳ್ಳೆ ಕಾಫಿ ಹಾಕೊಂಡ್ಬಿಟ್ಟು, ಕಾಫಿ ಚೆನ್ನಾಗಿರಲ್ಲ ಇಲ್ಲ ಆ್ಯಕ್ಚುಲಿ, ಟೀನೇ, ಬಟ್ ನಮಗೆ ಕಾಫಿ ಇರಲೇಬೇಕು. ಹಾಗಾಗಿ ಒಂದು ಕಾಫಿ ಹಾಕೊಂಡ್ಬಿಟ್ಟು ಫ್ರೆಶ್ ಅಪ್ ಆಗ್ಬೋಣ. ನಾನಂತೂ ಇಲ್ಲೇ ಅದು ಈ ರಬ್ಬರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರಲ್ಲ ಹಂಗಾಗ್ಬಿಟ್ಟಿದ್ದೀನಿ. ರಬ್ಬರ್ ಫ್ಯಾಕ್ಟ್ರಿ ವರ್ಕರ್ ಥರ ಆಗ್ಬಿಟ್ಟಿದ್ದೀನಿ ನಾನಂತೂ. ಬರ್ರಿ ಆಯ್ತು ನೋಡಿ, ಈಗ ಓಪನ್ ಆಯಿತು 2 o'clock ಹಂಗೆ. ನೋಡಿ, ಸಿವಿಕ್ ಸೆನ್ಸ್ ಅನ್ನೋದೇ ಇಲ್ಲ ನಮ್ಮ ಜನಗಳಿಗೆ. ನೋಡಿ, ಕಿಟಕಿಯಿಂದೆಲ್ಲ ಹತ್ಕೊಂಡು ಇಷ್ಟು ವರ್ಷ ಆಗ್ಬಾರ್ದು ಜನಗಳು. ಡೋರ್ ಇದೆ, ಆರಾಮಾಗಿ ಹೋಗ್ಬೇಕು. ಇನ್ನೊಂದು 2 ಬಸ್ ಬಿಡ್ತಾರೆ, ವೆಯ್ಟ್ ಮಾಡ್ಕೊಂಡು ಹೋಗೋಣ. ಅಲ್ಲೋಡಿ, ನೀವೆಲ್ಲ ಅಯ್ಯಪ್ಪ ಮಾಲೆ ಹಾಕೋದಕ್ಕೂ ಲಾಯಕ್ಕಿಲ್ಲ ಇವ್ರುಗಳೆಲ್ಲ. ಆಮೇಲೆ ಎಲ್ಲ ಆಗ್ಬಿಟ್ಟು ಶಬರಿಮಲೆಗೆ ಹೋದಾಗ ಹಿಂಗಾಯ್ತು ಅಂತ ಅಂದ್ಬಿಟ್ಟು ನೋಡಿ, ಅಲ್ಲಿ ನೋಡಿ, ಅಲ್ಲೊಂದು ಬಸ್ ಬರ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಬಸ್ ಬಿಡ್ತಾರೆ ನೋಡಿ. ಖಾಲಿ ಬಸ್ ಬರ್ತಾ ಇದೆ, ಅಲ್ಲಿ ಬ್ಲೂ ಕಲರ್ ಬಸ್ ನೋಡಿ, ಖಾಲಿ ಇದೆ ನೋಡು. ನೋಡಿ, ಇಷ್ಟು ವರ್ಷ ಆಗ್ಬಾರ್ದು ಜನಗಳು. ವೆಯ್ಟ್ ಮಾಡಿದ್ರೆ ಒಂದ್ 3 ಬಸ್ ಬಿಟ್ರೆ ಇಲ್ಲಿರೋ ಜನ ಎಲ್ಲ ಖಾಲಿ. ನೋಡಿ, ಬಂದೇ ಬಿಡ್ತೀವಿ 2 ಬಸ್ಸು. ಎಂತ ಜನಗಳಪ್ಪ ಇವ್ರುಗಳೆಲ್ಲ. ಈಶ್ವರನೇ, ಕಾಂತಾಮರ ಜ್ಯೋತಿಯೇ, ಜ್ಯೋತಿ ಸ್ವರೂಪವೇ, ನಂಬರ್ ಆಯಿತು. ಆಲ್ಮೋಸ್ಟ್ ಡನ್. ಇನ್ನೆಲ್ಲೂ ಚೆಕ್ಕಿಂಗ್ ಎಲ್ಲ ಏನು ತೊಗೊಳಲ್ಲ ನೋಡಿ. ಸ್ವಾಮಿ ಏನು ಇದೇ ಬುಕ್ ಮೇ ಮಾಡ್ದೇ ಬಂದವ್ರಿ. ನೀಲಿ ಕಲರ್ಗೆ ಹೋಗಿದ್ರು, ಆ್ಯಕ್ಚುಲಿ ನಿಂತ್ಕೊಂಡಿದ್ರು, ಸಿಕ್ಕಿಲ್ಲ. ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿ ಬಿಡ್ತಾರೆ ಅಂತ ಹೇಳಿದ್ರು. ಸೊ ಆಧಾರ್ ಕಾರ್ಡ್ ತೋರಿಸಿದ್ದಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಈಗ ಇಲ್ಲಿಂದ ಇನ್ನೇನು ಚೆಕ್ಕಿಂಗ್ ಇರಲ್ಲ, ಇನ್ನು ಸೀದಾ ದೇವಸ್ಥಾನನೇ. ಏನು ಅಪ್ಡೇಟ್ ಅಂತಂದ್ರೆ, ಈಗ ನೀಲಿಮಲೆ ಹಾಗೂ ಕತ್ತೇಜಾಡು 2 ಕಡೆಯಿಂದನೂ ಬಿಡ್ತಾ ಇದ್ದಾರೆ. ರಶ್ ಕಡಿಮೆ ಇದೆಯಲ್ಲ, ಹಾಗಾಗಿ 2 ಕಡೆಯಿಂದನೂ ಬಿಡ್ತಾ ಇದ್ದಾರೆ. ಯಾಕಂದರೆ ಇಳಿಯೋರು ಯಾರು ಇಲ್ವಲ್ಲ, ಓಪನ್ ಆದಮೇಲೆ ಇದೆ ಫಸ್ಟ್ ಡೇ, ಹಾಗಾಗಿ ರಶ್ ಏನಿಲ್ಲ. ಯೂಶ್ವಲಿ ಇನ್ನೊಂದು 2 ಅವರ್ಸ್ಗೆ ದರ್ಶನ ಆಗೋಗುತ್ತೆ. ರಶ್ಶು ನಾವು ಅಂದ್ಕೊಂಡಷ್ಟೇ ಇದ್ದರೆ ಇನ್ನು 2 ಅವರ್ಸ್ಗೆ ದರ್ಶನ ಆಗುತ್ತೆ. ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮೆಡಿಕೇಟೆಡ್ ವಾಟರ್ ಕೊಡ್ತಾರೆ. ಇಲ್ಲಿ ಅದು ಮೆಡಿಕೇಟೆಡ್ ವಾಟರು, ಸ್ವಲ್ಪ ಹರ್ಬ್ಸು, ಶರ್ಬ್ಸು, ರೂಟ್ಸು ಅದೆಲ್ಲ ಹಾಕ್ಬಿಟ್ಟು ಇಲ್ಲೇ ಫಾರೆಸ್ಟಿಂದನೇ ತೆಗೆದು ನೀರಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ.
ನೋಡಿ ಏನೋ ಎಮರ್ಜೆನ್ಸಿ ಆಗಿದೆ, ಅವಾಗಲೇ ಆ ಗಾಡಿ ಹೋಗೋದು. ಪ್ರಾಬಬಲಿ ಯಾರ್ದೋ ಹೆಲ್ತಿಗೆ ಸಿಕ್ಕಾಪಟ್ಟೆ ಎಮರ್ಜೆನ್ಸಿ ಇರಬೇಕು, ಆವಾಗಲೇ ಈ ಗಾಡಿ ಹೋಗೋದು. ಹಂಗಾಗಿ ನೋಡಿ ಯಾರನ್ನ ಕರ್ಕೊಂಡು ಹೋದ್ರು, ದೇವ್ರದೇ ಏನೂ ಆಗದೇ ಇದ್ರೆ ಸಾಕು. ಯಾಕೆ ಕರ್ನಾಟಕ ಅಂದ್ರೆ ತಾತ್ಸಾರ ಯಾಕೆ? ಏನು ಮಾಡಿದ್ದೀವಿ ನಾವು ಅಂತದ್ದು ಅಲ್ಲೋಡಿ ತೋರಿಸಿ, ಅಲ್ಲಿ ಅಲ್ಲೋಡಿ. ಸ್ವಾಮಿಯೇ ದರ್ಶನ ಮಾತ್ರ ಎಕ್ಸ್ಟ್ರಾರ್ಡನರಿ ದರ್ಶನ. ಸೊ ನಾನೊಂದು 3-4 ಸತಿ ಹೋಗ್ಬಿಟ್ಟು ಬಂದೆ ನಾನಂತೂ. ಹಂಗಾಗಿ ಗುರುದಂಡ ಇಟ್ಕೊಂಡು ಮಣಿ ಇಟ್ಕೊಂಡು ಸಕ್ಕದಾಗ ಕಾಣಿಸ್ತಾ ಇದ್ರು, ಹಂಗೆ ಪಳ ಪಳ ಹೊಳಿತಿದ್ರು. ಎಕ್ಸ್ಟ್ರಾರ್ಡನರಿ ದರ್ಶನ. ನಾನೊಂದು ಆಲ್ಮೋಸ್ಟ್ 20 ಸತಿ ಬಂದಿದ್ದೀನಿ ಶಬರಿಮಲೆಗೆ. 20 ಸರಿ ಬಂದಾಗ ಈ ತರದ ಒಂದು ದರ್ಶನನೇ ಆಗಿರ್ಲಿಲ್ಲ ನನಗೆ. ಹಂಗಾಗಿ ಅನ್ನ ಪ್ರಸಾದಕ್ಕೆ ಬಂದಿದೀವಿ ಈಗ. ಗಂಜಿ, ಉಪ್ಪಿನಕಾಯಿ. ಸೊ ಇದೇ ಇಲ್ಲಿನ ಅನ್ನದಾನ, ಮತ್ತೆ ಇಲ್ಲಿಂದ ಇಲ್ಲಿ ಊಟ. ಹಂಗಾಗಿ ಸಖತ್ ದರ್ಶನ ಮಾತ್ರ. ವೆರಿ ಹ್ಯಾಪಿ. ಪಂಚಾದ್ರೀಶ್ವರಿ ಮಂಗಳಂ ಹರಿಹರ ಪ್ರೇಮಾಕೃತೆ ಮಂಗಳಂ ಪಿಂಚಾಲಂಕೃತ ಮಂಗಳಂ ಪ್ರಣಮತಾಂ ಚಿಂತಾಮಣಿ